ದಾನ ಮಾಡಿದಂತ ದಿವಂಗತ ಶ್ರೀ ಕೀರ್ತಿಶೇಷರಾದಂತ ಶ್ರೀಯುತ ಕಸ್ತೂರಂಗಾಚಾರ್ಯರ ಸುಪುತ್ರರು ಶ್ರೀಮಾನ್ ನರಸಿಂಹಯ್ಯಂಗಾರವರು ಎಲ್ಲಿದ್ದು ವೇದಿಕೆ ಮೇಲೆ ಬರಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ಸ್ವಾಮಿ ವಿಗ್ರಹ, ಇವತ್ತಿನ ಉತ್ಸವ ಮೂರ್ತಿ ಕೋದಂಡರಾಮಸ್ವಾಮಿ ವಿಗ್ರಹ ಪರಿಪೂರ್ಣವಾದಂತಹ ಒಂದು ವಿಗ್ರಹ ನಮ್ಮ ಮಧುಲಾಲ್ ಕೃಷ್ಣ ಅವರು ಬೇಲಿಕೆ ಬರಬೇಕು. ಬೇಲಿಕೆ ಬನ್ನಿ ಕೃಷ್ಣ ಅವರು, ಬನ್ನಿ, ಇಲ್ಲ ಬನ್ನಿ, ಪರವಾಗಿಲ್ಲ, ಹೇಳ್ತಿದ್ದಾರೆ. ಹಾಗೂ ನಮ್ಮ ದೇವಸ್ಥಾನಕ್ಕೋಸ್ಕರ ಸುಮಾರು ಒಂದು 3 ಎಕರೆ ಜಾಗನ ಉಚಿತವಾಗಿ ದಾನವಾಗಿ ಕೊಟ್ಟಿರ್ತಾರೆ. ಅವರಿಗೂ ಈ ಒಂದು ದಿವಸ ಒಂದು ಸನ್ಮಾನ ಸಮಾರಂಭವನ್ನ ಆಯೋಜಿಸಿತ್ತು. ಅನಿವಾರ್ಯ ಕಾರ್ಯಗಳಿಂದ ಅವರಿಗೆ ಬರಕ್ಕಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ. ಈಗ ಮುಂದಕ್ಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಜೈ ಶ್ರೀರಾಮ್. ಶರಣಂ ಭವಾನಿ ಶರಣಂ ಭವಾನಿ ಪೊರೆಯ ಕಲ್ಯಾಣಿ ಶರಣಂ ಭವಾನಿ ಪೊರೆಯ ಕಲ್ಯಾಣಿ ಶರಣಂ ಭವಾನಿ ವಾಗಭಿಮಾನಿ ವರಬ್ರಹ್ಮಣಿ ವಾಗಭಿಮಾನಿ ವರಬ್ರಹ್ಮಣಿ ಸುಂದರವೇಣಿ ಸುಚರಿತ್ರಾಣಿ ಸುಂದರವೇಣಿ ಸುಚರಿತ್ರಾಣಿ ಶರಣಂ ಭವಾನಿ ಪೊರೆಯ ಕಲ್ಯಾಣಿ ಶರಣಂ ಭವಾನಿ ಜಗದೊಳು ನಿನ್ನ ಪೊಗಳುವೆ ನಮ್ಮ ಹರಿಯ ತೋರಿಸೆಂದು ಪ್ರಾರ್ಥಿಪೆ ನಮ್ಮ ಜಗದೊಳು ನಿನ್ನ ಪೊಗಳುವೆ ನಮ್ಮ ಹರಿಯ ತೋರಿಸೆಂದು ಪ್ರಾರ್ಥಿಪೆ ನಮ್ಮ ಪಾಡುವೆ ಶ್ರುತಿಯ ಬೇಡುವೆ ಮತಿಯ ಪಾಡುವೆ ಶ್ರುತಿಯ ಬೇಡುವೆ ಮತಿಯ ಪುರಂದರ ವಿಠಲನ ಹಿರಿಯ ಸೊಸೆಯ ಪುರಂದರ ವಿಠಲನ ಹಿರಿಯ ಸೊಸೆಯ ಶರಣಂ ಭವಾನಿ ಪೊರೆಯ ಕಲ್ಯಾಣಿ ಶರಣಂ ಭವಾನಿ ಪೊರೆಯ ಕಲ್ಯಾಣಿ ಶರಣಂ ನಮ್ಮ ಶ್ರೀ ವೈಷ್ಣವ ಜನಾಂಗ ತುಂಬಾ ಕಮ್ಮಿ. ಈ ಶ್ರೀ ವೈಷ್ಣವ ಜನಾಂಗದಲ್ಲಿ ನಮ್ಮ ಸಮಾಜಕ್ಕೆ ಉಪಕಾರವಾಗಿರುವಂತಹ ಎಲ್ಲ ರೀತಿಯಲ್ಲೂ ಸಮಾಜದ ಏಳಿಗೆಯನ್ನ ಬಯಸುವಂತಹ ವಿಶೇಷವಾದ ವ್ಯಕ್ತಿಗಳನ್ನ ನಾವು ಗುರುತಿಸಬೇಕು. ಇಲ್ಲಿ ಗುರುತಿಸಿ ಅವರಿಗೆ ಒಂದು ನಮ್ಮ ಆ ಭಗವಂತ ಕೊಟ್ಟಿರುವಂತಹ ಒಂದು ಅವರ ಒಂದು ವಿಶೇಷವಾದ ಒಂದು ಸೌಹಾರ್ದಯುತವಾದ ಒಂದು ಸಹಾಯವನ್ನ ಒಂದು ನಮ್ಮ ಜನಾಂಗಕ್ಕೆ ಯಾವ ರೀತಿಯಲ್ಲೂ ಸ್ಪಂದಿಸುವಂತಹ ವಿಶೇಷ ಗುಣವಿರುವಂತಹ
ಶ್ರೀಯುತರಾದಂಥ ಸನ್ಮಾನ್ಯ ಶ್ರೀ HR ಕಸ್ತೂರಂಗನವರು ಎಲ್ಲರಿಗೂ ಚಿರಪರಿಚಿತರು. ಅವರ ಪರಿಚಯವನ್ನ ನಾವು ಹೆಚ್ಚಿಗೆ ಮಾಡಿಕೊಡುವಂತ ಅವಶ್ಯಕತೆ ಇಲ್ಲ. ಆದರೂ ಕೂಡ ಅವರು ಎಲ್ಲರಿಗೂ ಚಿರಪರಿಚಿತರು. ಕಸ್ತೂರಂಗನ್ ಸಾಹೇಬರಂದ್ರೆ ನಮ್ಮ ಈ ಅಷ್ಟಗ್ರಾಮ ಪ್ರತಿಯೊಬ್ಬರಿಗೂ ಅವರ ಪರಿಚಯ ಚೆನ್ನಾಗಿದೆ. ಹಾಗೂ ಪ್ರಸಿದ್ಧ ವಕೀಲರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ಶ್ರೀ ವೈಷ್ಣವ ಜನಾಂಗದಲ್ಲಿ ಜನಿಸಿ ನಮ್ಮ ಶ್ರೀ ವೈಷ್ಣವರು ಯಾವುದೇ ಒಂದು ಉನ್ನತವಾದ ಒಳ್ಳೆ ಕೆಲಸ ಮಾಡ್ತೀವಿ ಹೀಗೆ ಅಂತ ಹೇಳಿದ್ರೆ ಪರಿಪೂರ್ಣವಾದ ಸಹಕಾರ ಕೊಡುವಂತಹ ಅತಿ ದೊಡ್ಡ ವ್ಯಕ್ತಿ. ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ರಾಜಗೋಪಾಲ್ ಅವರ ಒಂದು ಕಿರು ಪರಿಚಯವನ್ನ ತಮ್ಮ ಮುಂದೆ ಅರಿಕೆ ಮಾಡ್ಕೊಳ್ತೀನಿ. ಶ್ರೀಯುತ ರಾಜಗೋಪಾಲ್ ಅವರು ಉತ್ತಮವಾದಂತಹ ವ್ಯಕ್ತಿತ್ವ, ಸರಳತೆ, ನಮ್ಮ ಶ್ರೀ ವೈಷ್ಣವ ಜನಾಂಗದಲ್ಲಿ ತುಂಬಾ ಪ್ರೀತಿ ವಾತ್ಸಲ್ಯ ಉಳ್ಳಂತಹ ಮಹಾನ್ ದೊಡ್ಡ ವ್ಯಕ್ತಿ. ಇವರು ಶಿವಮೊಗ್ಗ ಜಿಲ್ಲೆ ಮುತ್ತೂರು ಗ್ರಾಮದಲ್ಲಿ ಜನಿಸಿದವರು. ಅವರ ಮಾತಾಪಿತೃಗಳು, ಅವರ ತಂದೆಯವರು KV ರಾಮಸ್ವಾಮಯ್ಯಂಗಾರ್ ಅಂತ ಸ್ಕೂಲ್ ಟೀಚರ್ ಕಣಿಯಾರ್ನವರು. ಅವರ ತಾಯಿ SG ರಂಗನಾಯಕಮ್ಮ ಸೋಸಲೆಯವರು. ಇವರ 3ನೇ ಸುಪುತ್ರರು. ಇವರ ವಿದ್ಯಾಭ್ಯಾಸವೆಲ್ಲ ಶಿವಮೊಗ್ಗ, ಕಾಚನಕಟ್ಟೆ ಇಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ, ಮಿಡ್ಲ್ ಮತ್ತು ಹೈಸ್ಕೂಲು ಮತ್ತೂರು, PUC ಡಿಗ್ರಿ ಲಾ ಎಲ್ಲ ಶಿವಮೊಗ್ಗ. ಹಿರಿಯ ವಕೀಲರು. ಅವರ ಸಂಸಾರ ಧರ್ಮಪತ್ನಿ ಕಲ್ಪವಲ್ಲಿ ನಮಗೆಲ್ಲ ಚಿರಪರಿಚಿತರಾದಂಥ ದಿವಂಗತರಾದಂಥ ಶ್ರೀಯುತ ಮನ್ನಾರಯ್ಯಂಗಾರವರ ಸುಪುತ್ರಿ. ಅವರು ಎಲ್ಲಾ ವಿಧದಲ್ಲೂ ಕೂಡ ಶ್ರೀಯುತ ರಾಜಗೋಪಾಲ ಅಯ್ಯಂಗಾರ್ ಅವರಿಗೆ ಪರಿಪೂರ್ಣವಾದ ಸಹಕಾರವನ್ನ ಕೊಟ್ಟು ಅವರಿಗೆ ಪ್ರತಿಯೊಂದು ವಿಧದಲ್ಲೂ ಎಲ್ಲಾ ಸಹಕಾರದ ತುಂಬಾ ಒಳ್ಳೆಯ ಸಾಧ್ವಿ. ಅವರಿಗೆ ಒಬ್ಬ ಸುಪುತ್ರರು ಕಾರ್ತಿಕ್ ಸೂರ್ಜ. ಅವರು ಕೂಡ ಲಾಯರ್ ಪದವಿಯನ್ನ ಮುಗಿಸಿ ಈ ಲಾಯರ್ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಶ್ರೀ ವೈಷ್ಣವ ಜನಾಂಗಕ್ಕೆ ಒಂದು ಆಧಾರ ಸ್ತಂಭ. ಯಾವುದೇ ಒಂದು ಕಾನೂನು ತೊಡಕೆಗಳೇ ಇರಲಿ, ನಮ್ಮ ಶ್ರೀ ವೈಷ್ಣವದಲ್ಲಿ ಒಂದು ಸಲಹೆ ಕೊಟ್ಟು ಈ ರೀತಿ ಮಾಡಿ ಹೀಗೆ ಅಂತ ಒಂದು ವಿಶೇಷವಾದ ಒಂದು ಸೂಚನೆಯನ್ನು ಕೊಡುವಂತಹ ಒಂದು ದೊಡ್ಡ ಮಹಾನ್ ವ್ಯಕ್ತಿ. ಇವರು ಅತ್ಯಂತ ಜನಪ್ರಿಯರು, ಸೌಹಾರ್ದಯುತರು. ಇಡೀ ನಮ್ಮ ಸಮಾಜದಲ್ಲಿ ಯಾವ ಧರ್ಮ ಕಾರ್ಯಗಳಿಗೂ ಪ್ರೋತ್ಸಾಹ ಕೊಡುವಂತ ವಿಶೇಷವಾದ ವ್ಯಕ್ತಿತ್ವ. ಇಂತಹ ವಿಶೇಷವಾದ ವ್ಯಕ್ತಿಯನ್ನ ನಾವು ಪರಿಚಯಿಸುವುದು ನಮ್ಮ ಆದ್ಯ ಕರ್ತವ್ಯ. ಈ ದಿವಸ ನಮಗೆ ಒಂದು ಭಾಗ್ಯ. ಇಂತಹ ವ್ಯಕ್ತಿಗಳನ್ನ ನಾವು ಈ ಒಂದು ಸುಸಂದರ್ಭದಲ್ಲಿ ಪರಿಚಯಿಸ್ತಾ ಇದ್ದೇವೆ. ಶ್ರೀಯುತರ ಅವರ ಕುಟುಂಬಕ್ಕೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ
ಸಕಲ ಸನ್ಮಾನಗಳನ್ನ ಉಂಟು ಮಾಡಿ ಅವರಿಗೆ ಭಗವಂತ ಆಯುಷ್ ಆರೋಗ್ಯಗಳನ್ನು ಕೊಟ್ಟು ಅವರಿಗೆ ಅವರ ಕುಟುಂಬಕ್ಕೆ ಇನ್ನೂ ಅವರ ವೃತ್ತಿಯಲ್ಲಿ ಇನ್ನೂ ಉತ್ತಮವಾದ ಇನ್ನೂ ಅತ್ಯುತ್ತಮ ದರ್ಜೆಯಲ್ಲಿ ಅವರಿಗೆ ಅನುಗ್ರಹಿಸಿ ಭಗವಂತ ಅಂತ ಪ್ರಾರ್ಥನೆ ಮಾಡಿ ಈ ದಿವಸ ಶ್ರೀಯುತರಾದ ನಮ್ಮ ಕೃಷ್ಣಯ್ಯ ಪ್ರಬಂಧ ವಿದ್ವಾನ್ ಅವರು ಬಂದು ಅವರಿಂದ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅವರು ವೇದಿಕೆಯ ಮೇಲೆ ಬರಬೇಕು. ಈಗ ದೀಪ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಮತ್ತೆ ಸನ್ಮಾನವನ್ನ ಮಾಡ್ತೀವಿ. HR ಕಸ್ತೂರಯ್ಯನವರು ಎಲ್ಲರಿಗೂ ಚಿರಪರಿಚಿತರು. ಅವರ ವಿಷಯವನ್ನ ನಾವು ಎಷ್ಟೇ ಹೇಳಿದ್ರು ಅದಕ್ಕೆ ಕೊನೆಯಿಲ್ಲ. ಸನ್ಮಾನ್ಯ ಶ್ರೀ ಕಸ್ತೂರಯ್ಯನವರು ಹುಲಿಕಲ್ ಶ್ರೀ ಗ್ರಾಮದ HK ರಾಮಸ್ವಾಮಯ್ಯಂಗಾರ್ ಹಾಗೂ ವೆಂಕಟಲಕ್ಷ್ಮಮ್ಮ ಅವರ ಸುಪುತ್ರರು. ಅವರು IGP ಆಗಿ ನಿವೃತ್ತಿ ಹೊಂದಿ ಈಗ ಪರಿಪೂರ್ಣವಾದ ಒಂದು ಧಾರ್ಮಿಕ ಒಂದು ಕಾರ್ಯಕ್ರಮದಲ್ಲಿ ನಿರತರಾಗಿರ್ತಾರೆ. ಇವತ್ತು ಕೂಡ ಬೆಳಿಗ್ಗೆ ಅವರು 3:30-4 ಗಂಟೆಗೆ ಎದ್ದು ಅವರ ಕಾರ್ಯಕ್ರಮವನ್ನು ಮುಗಿಸಿ ಪ್ರತಿ ದಿವಸ ಭಗವಂತನಿಗೆ ಆರಾಧನೆ ಮಾಡಿ ಅವರ ಕಾರ್ಯಕ್ರಮವನ್ನು ಈ 84ನೇ ವಯಸ್ಸು ಈಗ ಈ ವಯಸ್ಸಲ್ಲೂ ಕೂಡ ಅವರು ಪ್ರತಿ ದಿವಸ ಬೆಳಗ್ಗೆ ಎದ್ದು ಭಗವಂತನ ಒಂದು ಸಾನ್ನಿಧ್ಯವನ್ನು ಪಡೆದು ಮುಂದಿನ ಕಾರ್ಯಕ್ರಮದಲ್ಲಿ ಪ್ರವೃತ್ತರಾಗ್ತಾರೆ. ಇವರಿಗೆ ಬಂದಂತಹ ವಿಶೇಷವಾದ ಇಡೀ ನಮ್ಮ ಶ್ರೀ ವೈಷ್ಣವ ಜನಾಂಗದಲ್ಲಿ ಇವರಿಗೆ ಕೊಟ್ಟಿರುವಂತಹ ಪ್ರಶಸ್ತಿ ನಮ್ಮ ಘನ ಸರ್ಕಾರ. ಅದನ್ನ ನಾವೆಲ್ಲ ಯಾವಾಗ ಯಾವ ಕಾಲದ ಬಂತು ಅಂತ ಅನ್ನೋ ಒಂದು ಇದನ್ನ ತಿಳಿಬೇಕು. 1983ನೇ ನವೆಂಬರ್ನಲ್ಲಿ ಮುಖ್ಯಮಂತ್ರಿಗಳಿಂದ ಚಿನ್ನದ ಪದಕ, ಇದು ಅವರ ವಿಶಿಷ್ಟ ಸೇವೆಗಾಗಿ ಚಿನ್ನದ ಪದಕ ಹಾಗೂ 1988ರಲ್ಲಿ ರಾಷ್ಟ್ರಪತಿಗಳಿಂದ ಚಿನ್ನದ ಪದಕ ಅವರ ಶ್ಲಾಘ್ಯ ಸೇವೆಗಾಗಿ ಹಾಗೂ 1998ರಲ್ಲಿ ಅವರ ವಿಶಿಷ್ಟ ಸೇವೆಗೆ ಡಿಸ್ಟಿಂಗ್ವಿಶ್ ಸರ್ವಿಸ್
ಅದು ಏಕಮಾತ್ರ ಪ್ರಶಸ್ತಿ ಕರ್ನಾಟಕಕ್ಕೆ. ನಮ್ಮ ಕಸ್ತೂರಂಗನವರಿಗೆ ಆ ಪ್ರಶಸ್ತಿ ಲಭಿಸಿದೆ. ಹಾಗೂ 2021ರಲ್ಲಿ ಆಡಳಿತ ವರ್ಗದಲ್ಲಿ ವಿಶಿಷ್ಟ ಸೇವೆಗಾಗಿ ಕರ್ನಾಟಕದ ಸರ್ಕಾರದಿಂದ ರಾಜ್ಯೋತ್ಸವ ಸಂಭ್ರಮದಲ್ಲಿ ಚಿನ್ನದ ಪದಕ ಹಾಗೂ 1 ಲಕ್ಷ ರೂಪಾಯಿ. ಈ ಪ್ರೋವೋಸ್ಟ್ ಸಂಸ್ಥೆ ಇದಲ್ಲದೆ ಈ ಪ್ರೋವೋಸ್ಟ್ ಸಂಸ್ಥೆ ಒಂದು ವಿಶೇಷವಾದ ಇದು ಸಂಸ್ಥೆ. ಈ ಸಂಸ್ಥೆ ಏನಪ್ಪಾ ಅಂತ ಅಂದ್ರೆ ಒಳ್ಳೆ ಉತ್ತಮವಾಗಿ ಈ IPS, IAS, IFS ಈ ಅಧಿಕಾರಿಗಳ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಗುರುತಿಸಿ ಅವರ ಪ್ರಾಮಾಣಿಕ ದಕ್ಷ ಅಧಿಕಾರಿಗಳನ್ನ ಗುರುತಿಸಿ ಸುಮಾರು 100 ಜನಕ್ಕೆ ಒಂದು ಸ್ವಾತಂತ್ರ್ಯದ ದಿವಸ ಒಂದು ವಿಶೇಷವಾದ ಈ ಒಂದು ಪ್ರಶಸ್ತಿ ಅವರಿಗೆ. ಅದರಲ್ಲಿ ನಮ್ಮ ಕಸ್ತೂರಂಗನ್ ಒಬ್ಬರು ಅವರ ದೂರದಲ್ಲಿ ಅವರಿಗೂ ಒಂದು ವಿಶೇಷವಾದ ಈ ಪ್ರಶಸ್ತಿ ಬಂದಿದೆ. ತುಂಬಾ ಸರಳವಾದ ಜೀವನ. ಅವರು ನೋಡಿದ್ರೆ ನಮಗೆ ಇಷ್ಟೆಲ್ಲ ಪ್ರಶಸ್ತಿಗಳನ್ನ ನಮ್ಮ ಘನ ಸರ್ಕಾರದಿಂದ ಪಡೆದು ಇಡೀ ನಮ್ಮ ಶ್ರೀ ವೈಷ್ಣವ ಜನಾಂಗಕ್ಕೆ ಒಂದು ದಾರಿದೀಪವಾಗಿರುವಂತಹ ವಿಶೇಷವಾದ ವ್ಯಕ್ತಿ. ಇಂಥ ವ್ಯಕ್ತಿಗಳನ್ನ ನಮ್ಮ ಶ್ರೀ ಗ್ರಾಮದಲ್ಲಿ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಒಂದು ಆದರಣೆ ಮಾಡುವುದು ನಮಗೆ ಒಂದು ಸೌಭಾಗ್ಯ. ಇದು ನಮ್ಮ ನ್ಯಾಯವಾದಿಗಳಂತ ನಮ್ಮ ರಾಜಗೋಪಾಲ್ ಅವರು ಈ ಸಂದರ್ಭದಲ್ಲಿ ಆಗಮಿಸಿ ಅವರಿಗೂ ಕೂಡ ನಾವು ಈ ಸನ್ಮಾನ ಮಾಡ್ತಾ ಇರೋದು ತುಂಬಾ ಒಂದು ನಮ್ಮ ಸೌಭಾಗ್ಯ. ಶ್ರೀಯುತರಾದ ಕಸ್ತೂರಂಗನ್ರವರ ಧರ್ಮಪತ್ನಿ ಯಶೋಧ ಅವರು ತುಂಬಾ ಸಾಧ್ವಿಮಣಿ. ಅವರ ಸುಪುತ್ರರು ಹಾಗೂ ಒಬ್ಬ ಮೊಮ್ಮಗ ಮತ್ತು ಒಬ್ಬ ಮೊಮ್ಮಗಳು ರಾಜೀವ್ ಅವರ ಸುಪುತ್ರರು ಊರ್ಮಿಳ ಸೊಸೆ ಮೊಮ್ಮಗ ನವನೀನ್ PE, ಮೊಮ್ಮಗಳು ಅರುಂಧತಿ PUC ಓದ್ತಾ ಇದ್ದಾಳೆ. ಶ್ರೀಯುತ ಕಸ್ತೂರಂಗನವರು ನಮ್ಮ ಶ್ರೀ ವೈಷ್ಣವ ಸಮಾಜಕ್ಕೆ ಒಂದು ಆಧಾರ ಸ್ತಂಭದಂತೆ ನಮಗೆಲ್ಲ ಒಂದು ಮಾನಸಿಕವಾದ ಒಂದು ಸ್ಥೈರ್ಯವನ್ನ ತುಂಬುವಂತ ಅದ್ಭುತವಾದಂತಹ ವ್ಯಕ್ತಿ. ಅವರಿಗೂ ಅವರ ಕುಟುಂಬಕ್ಕೂ ಸಕಲ ಸನ್ಮಾನಗಳನ್ನ ಶ್ರೀ ರಾಮಚಂದ್ರ ಪಂಚಮುಖಿ ಸಮೇತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿ ಈ ದಿವಸ ನಮ್ಮ ಒಂದು ಸಮಾರಂಭವನ್ನ ಬೆಳೆಸ್ತಾ ಇದ್ದೀವಿ ಎಲ್ಲರ ಒಂದು ಸಹಕಾರದಿಂದ. ಇದರ ಜೊತೆಗೆ ನಮ್ಮ ಗ್ರಾಮದವರಾದ ದಿವಂಗತರಾದಂಥ ಶ್ರೀಯುತ ಕಸ್ತೂರಂಗಾಚಾರ್ಯವರು ಸಾಮಾನ್ಯವಾಗಿ ಅವರು ರಾಜಕೀಯದಲ್ಲಿ ಬಾಕಿ ಎಲ್ಲ ವ್ಯವಹಾರಗಳಲ್ಲೂ ತುಂಬಾ ಪರಿಣಿತರಾಗಿದ್ದರು. ಅವರು ಈ ಜಾಗದ ವಿಶೇಷವಾದ ಮಹಿಮೆ, ಅವರು ಸಾಮಾನ್ಯವಾಗಿ ಈ ದನಕರುಗಳನ್ನ ಕಂಡ್ರೆ ತುಂಬಾ ಅಪಾರವಾದ ಪ್ರೇಮ ಅವರಿಗೆ. ಆ ದನಕರುಗಳಲ್ಲಿ ಅವರದ್ದು ವಿಶೇಷವಾದ ವ್ಯಕ್ತಿತ್ವ. ದನಕರಿಗಳಿಗೋಸ್ಕರನೇ ಒಂದು ಸುಮಾರು ಅವರ ಸ್ವಂತ ಜಮೀನು ಒಂದು 40-50 ಎಕರೆನ ದನಕರುಗಳು ಬೇಯೋದು ಬಿಡ್ತಾ ಇದ್ದಾರೆ. ಈ ಒಂದು ನಮ್ಮ ಆಂಜನೇಯ ದೇವಸ್ಥಾನ ನಿರ್ಮಾಣವಾಗಿರುವ ಜಾಗ ಒಂದು ಗೋಶಾಲೆ. ಅಂತಹ ಒಂದು ಪವಿತ್ರವಾದ ಜಾಗದಲ್ಲಿ ಆ ಭಗವಂತನ ಪ್ರೇರಣೆಯಿಂದ ಇವತ್ತು ನಮ್ಮ ಕೋದಂಡರಾಮಸ್ವಾಮಿಯ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು
ಆಲಯ ನಿರ್ಮಾಣವಾಗಿದೆ. ಅವರ ಸುಪುತ್ರರು ಆದಂತ ಸನ್ಮಾನ್ಯ ಶ್ರೀ ನರಸಿಂಹಯ್ಯನವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ದಿವಂಗತರಾದಂತ ಕಸ್ತೂರಂಗಾಚಾರ್ಯರ ಒಂದು ಸವಿ ನೆನಪಿನಲ್ಲಿ ನಾವು ಇವತ್ತು ಕೂಡ ಅವರಿಗೆ ನರಸಿಂಹಯ್ಯನವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಇಟ್ಕೊಂಡಿರ್ತೀವಿ. ಹಾಗೂ ಮುಂಚೆನೆ ಹೇಳಿದೆ ನಾನು, ಇದು ನಮ್ಮ ಈ ಆಂಜನೇಯನ ಪಂಚಮುಖಿ ಆಂಜನೇಯ ಸ್ವಾಮಿಯ ಮೂಲ ವಿಗ್ರಹ. ಇವತ್ತು ಕೋದಂಡರಾಮ ಸ್ವಾಮಿಯ ಉತ್ಸವ ಮೂರ್ತಿ, ಹಾಗೆ ಕೆಳಗಡೆ ಇರುವ ಜಾಗಂತ ಕೊಟ್ಟಂತಹ ದಿವಂಗತರಾದಂಥ ಕೀರ್ತಿಶೇಷರಾದ ಸನ್ಮಾನ್ಯ ಶ್ರೀ ದೇಶಕಾಚಾರ್ಯವರ ಸವಿನಯಕ್ಕೆ ಅವರ ಸುಪುತ್ರನಿಗೆ ಆಗಮಿಸಿ ಅಂತ ಹೇಳಿತ್ತು. ಕಾರಣಾಂತರದಿಂದ ಇಲ್ಲಿ ಅವರಿಗೆ ಬರಕ್ಕಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲೇ ಅವರ ಸಹೋದರರಾದಂಥ ಶ್ರೀಯುತ ಕಣ್ಣನ್ ಅವರಿಗೆ ಕೊಡ್ತಾ ಇರ್ತೀವಿ. ಈ ಒಂದು ಸಮಾರಂಭವನ್ನ, ಈ ಒಂದು ಸನ್ಮಾನವನ್ನ ಸಮರ್ಪಣೆ ಮಾಡಿರ್ತೀವಿ. ಅವರಿಗೆ ಸಲ್ಲಿಸಬೇಕು ಅಂತ ಮತ್ತೆ ಸಮಿತಿಯ ಪರವಾಗಿ ವಿಜ್ಞಾಪನೆ ಮಾಡ್ಕೊಳ್ತೀವಿ. ಈಗ ಒಂದು ವೇದಘೋಷದೊಂದಿಗೆ ವಿಶೇಷವಾದ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ನಮೋ ನಮೋ ಜಗತಿ ಜಾಯಮಾನೋನ್ನೇ ಭಾಗಂ ದೇವೇಭ್ಯೋ ವಿದದಾಧ್ಯಾಯಂತ್ರ ಚಂದ್ರಮಾಸ್ಫುರತಿ ದೀರ್ಘಮಾಯು ಸುಗಮಾನಂ ಭವತಿ ಸದಾಯು ಪುರುಷಸ್ಯೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ದೇವಾಹವೇದಂ ಪುರುಷಂ ಮಹಾಂತಂ ಆದಿತ್ಯಪರ್ಣಮಸ್ಪುಟಾರೆ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ರಾಮಾಣಿ ಕೃತ್ವಾ ಅಭಿವದನ್ ಯದಾಸ್ತೆ ಧಾತಾ ಪುರಸ್ತಾದ್ವನುಜಾಜಹಾರ ಚಕ್ರಸ್ತ್ವಾನ್ ಪ್ರತಿಶಸ್ತ್ರಶಸ್ತ್ರಃ ಸಮೇತಂ ವಿದ್ವಾನ್ ಮುಕ್ತಿಭವತಿ ಜ್ಞಾನ್ಯಪಂಥಾ ವಿದ್ಯತೆ ಯಜ್ಞೇನ ಯಜ್ಞಮೇತಂ ತದೇವಾಃ ಗರ್ಭಾಣಿ ಪ್ರಥಮಾನಿ ಜಾತಂ ದೇಹನಾಗಂ ಮಹಿಮಾನಸ್ಯ ದಂತೆ ಯತ್ರ ಪೂರ್ವೇ ಸಾಧ್ಯಾಸಂ ದೇವಾಃ ಸದಾ சொன்னேன் பண்றேன். மாமா இங்க பாரு, ஒரு நிமிஷம், ஒரೇ ಒಂದು ನಿಮಿಷ. ವಿಶೇಷರಾದ ಶಲ್ಲಪಿಳ್ಳಯ್ಯಂಗಾರವರ ಸ್ಮರಣಾರ್ಥವಾಗಿ ಅವರ ತಮ್ಮನ ಮಕ್ಕಳಾದ ಅವರ ಮಕ್ಕಳಿಗೆ ಬರಕ್ಕಾಗದೇ ಇರುವುದರಿಂದ, ಅನಿವಾರ್ಯ ಕಾರಣದಿಂದ ಈ ಒಂದು ಸಮಾರಂಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಸನ್ಮಾನ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ನಮ್ಮ ವಿದ್ವಾನ್ ಕೃಷ್ಣಯ್ಯಂಗಾರವರಿಂದ ಶ್ರೀಯುತ ಕಣ್ಣನವರಿಗೆ ಈ ಒಂದು ಸನ್ಮಾನ. ಯಜ್ಞೇನ ಯಜ್ಞಮೇಜಂದ ದೇವಾಃ ಸದಮಾನಂ ಭವತಿ ಸದಾಯು ಪುರುಷಸ್ಯೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಸನ್ಮಾನ್ಯ ಶ್ರೀ ಮಧು ಹಾಗೂ ಮನು ಇಬ್ಬರು ದಯಮಾಡಿ ನಮ್ಮ ಖ್ಯಾತಲ್ಲಿ ಶ್ರೀಗ್ರಾಮದ ಕೀರ್ತಿಶೇಷರಾದ ದಿವಂಗತರಾದಂಥ ಶ್ರೀಯುತ ದತ್ತು ಕೃಷ್ಣಯ್ಯಂಗಾರರವರ ಸುಪುತ್ರರು. ರವಿ ನೋಡಿದ್ರೆ ಇಲ್ಲಿ ಬರಬೇಕಾಯಿತು. ರವಿ ಸುಪುತ್ರರು ಅವರು ಸುಮಾರು 1.5 ವರ್ಷ 2 ವರ್ಷದಿಂದ ಏನೋ ನನಗೆ ಒಂದು ಭಗವಂತನ ಪ್ರೇರಣೆಯಾಗಿದೆ, ಒಂದು ರಥವನ್ನ ಮಾಡಿಸ್ಕೊಳ್ಬೇಕು ಅಂತ ಇದೆ. ಮಾನಸಿಕವಾಗಿ ನಮಗೆ ನೀವು ಅವಕಾಶ ಕಲ್ಪಿಸಿಕೊಟ್ರೆ ನಾನು ಮಾಡಿಕೊಡ್ತೀನಿ ಹೀಗೆ ಅಂತ ಹೇಳಿ ನಮ್ಮಲ್ಲೆಲ್ಲ ಒಂದು ಅರಿಕೆ ಮಾಡಿದ್ವಿ. ಇಲ್ಲಿ ಈ ರಥ ಅವರಿಗೆ ನಾವು ಪರಿಪೂರ್ಣವಾಗಿ ರಥ ಮಾಡಿಸ್ಕೊಡಿ ಅನ್ನೋದಕ್ಕೆ ನಾವೇ ಸ್ವಲ್ಪ ವಿಳಂಬ ಮಾಡಬೇಕು. ಅವರಿಗೆ ಪರಿಪೂರ್ಣವಾದಂತ ನೀವು ಮಾಡಿಸ್ಕೊಡಿ ಅಂತ ಪೂರ್ಣವಾಗಿ ಅವರಿಗೆ ಹೇಳಿಲ್ಲ. ಅವರು ಪಾಪ 3 ಸತಿ 4 ಸತಿ 5 ಸತಿ ಮತ್ತೆ ನಾವೆಲ್ಲ ಕೂತು ಚರ್ಚೆ ಮಾಡಿ ಮಾಡಿಸ್ಕೊಡಿ ಹೀಗೆ ಅಂತ ಹೇಳಿ ಅವರಿಗೆ ಒಂದು ಪೂರ್ಣವಾದ ಅವರಿಗೆ ಸಹಕಾರ ಬೆಂಬಲವನ್ನು ಕೊಟ್ಟು ಈ ಹೋದ ಜನವರಿ ಎಲ್ಲಿ ಅವರಿಗೆ ನಾವು ಮಾಡಿಸ್ಕೊಡಿ, ಈ ಸಲ ನಮ್ಮ ವಾರ್ಷಿಕೋತ್ಸವದ ಸಮಯದಲ್ಲಿ
ಆ ಒಂದು ರಥದ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದ ಒಂದು ಮಹೋತ್ಸವವನ್ನ ಇಟ್ಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಅವರಿಗೆ ನಾವು ತಿಳಿಸಿದ್ವು. ಆದರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಈ ಕಾರ್ಪೆಂಟರ್ಗಳು ಇವರು ಎಲ್ಲ ಒಂದು ಸ್ವಲ್ಪ ಕಾರ್ಯದ ಅಭಾವದಿಂದ ಈ ಸಮಯಕ್ಕೆ ಅವರಿಗೆ ಆ ರಥವನ್ನ ಸಮರ್ಪಣೆ ಮಾಡೋದಕ್ಕೆ ಅವಕಾಶ ಆಗಲಿಲ್ಲ. ಮುಂದೆ ಪಂಚಮುಖಿ ಸ್ವಾಮಿ ಅವರಿಗೆ ಆದಷ್ಟು ಬೇಗ ಆ ರಥವನ್ನ ನಮ್ಮ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡುವಂತಹ ಒಂದು ಶಕ್ತಿಯನ್ನ ಬೇಗ ಕೊಡಲಿ. ಆ ಒಂದು ಸಂದರ್ಭದಲ್ಲಿ ಇನ್ನೂ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಳ್ಳಿ ಅಂತ ಹೇಳಿ ಇವತ್ತು ಅವರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ಆಂಜನೇಯ ಪ್ರಸಾದವನ್ನ ನಮ್ಮ ಶ್ರೀಯುತರಾದಂತಹ ಜಗನ್ನಾಥ್ ಅವರಿಂದ ಈ ಒಂದು ಶಾಲು ಹೊದಿಕೆಯನ್ನು ಭಗವಂತ ಪ್ರಸಾದವಾದಂತಹ ಶಾಲು ಹೊದಿಕೆ ಹಾಗೂ ಪುಷ್ಪ ಮಾಲಿಕೆಯನ್ನ ಸಮರ್ಪಣೆ ಮಾಡ್ತಾ ಇದ್ದೀವಿ. ಆಯ್ತು, ನೀವು ಮಾಡಿಸಿ ನಾನು ಕೊಡ್ತೇನೆ ಅಂತ ಹೇಳಿ ಆಗ್ಲೇನೆ ನಮಗೆ ಒಂದು ಚೆಕ್ ಬುಕ್ ಇದರ ಮುಖಾಂತರ ನಮಗೆ ಉದಾರವಾದಂತಹ ಒಂದು ದಾನವು ಮಾಡಿದ್ದಾರೆ. ಅವರು ನಮ್ಮ ಕ್ಯಾಪ್ನಲ್ಲಿ ಒಂದು ಕಮಿಟಿ ಪರವಾಗಿ ಈ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿಯ ಹಾಗೂ ಶ್ರೀರಾಮಚಂದ್ರ ಸಮೇತ ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ಅನುಗ್ರಹ ಪೂರ್ವಕವಾಗಿ ಈ ಸಾಲನ್ನು ಹೊರಿಸಿ ಅವರ ಸ್ವಾಮಿಯ ಒಂದು ಪುಷ್ಪ ಮಾಲಿಕೆಯನ್ನ ಸಮರ್ಪಣೆ ಮಾಡ್ತಾ ಇದ್ದೀವಿ. ಶ್ರೀಯುತ ಕಣ್ಣನವರು ಈಗ ನೋಡಿ ಕಣ್ಣನವರು ಹೇಳ್ತಾ ಇದ್ದಾರೆ, ಅವರ ಮರುಮೋಗೆ ಮರ್ಮ ಸೋದರ ಮಾವ ನಮ್ಮ ಪ್ರಬಂಧ ಕೃಷ್ಣನ್ನವರು ಅವರಿಂದಲೇ ಅವರಿಗೆ ಮಧುಸೂದನ್ ಅವರಿಗೆ ಒಂದು ಗೌರವ ಸಮರ್ಪಣೆಯಾಗಲಿ. ನಮ್ಮ ಮಧು ಅವರು ಪ್ರತಿ ವರ್ಷ ಈ ಒಂದು ನಮ್ಮ ದೇವಸ್ಥಾನದ ಎಲ್ಲಾ ಕಾರ್ಯಕ್ರಮಗಳಿಗೂ ಪೂರ ಅವರ ಸಂಸಾರ ಸಮೇತ ಇಲ್ಲಿ ದಯಮಾಡಿಸಿ ನಮಗೆಲ್ಲರಿಗೂ ಒಂದು ಸಹಕಾರ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ಅವರಲ್ಲಿ ನಾವು ನಮ್ಮ ಗ್ರಾಮದ ವತಿಯಿಂದ ವಿನಂತಿಸಿಕೊಳ್ತಾ ಇದ್ದೀವಿ. ಇಲ್ಲಿ ವೇದಿಕೆ ಮೇಲೆ ಇರುವಂತಹ ವಿಶೇಷವಾದ ವ್ಯಕ್ತಿ, ಅತಿ ಹತ್ತಿರದಲ್ಲಿ ಪರಿಚಯವಾದಂತಹ ಡಾಕ್ಟರ್ ರಾಜಗೋಪಾಲ್ ಅವರು ನಮ್ಮ ದಿವಂಗತರಾದಂತಹ ಶ್ರೀ ಕಸ್ತೂರಂಗಾಚಾರ್ಯವರ ಸುಪುತ್ರರು ಸಂಪತ್ತಯ್ಯಂಗಾರವರ ಬಂಧುಗಳು. ಅವರು ಇಲ್ಲಿ ಹಾಸನದಲ್ಲಿ ತುಂಬಾ ದಿವಸ ಅವರು ಅವರ ಮನೆಯವರು ಕೂಡ ಇಲ್ಲೇ ವೇದಿಕೆ ಮೇಲೆ ಹಾಸ್ಪಿಟಲ್ ಅಲ್ಲಿ ಬನ್ನಿ, ವೇದಿಕೆ ಮೇಲೆ ಬನ್ನಿ. ಹಿಂದೆ ಕಡೆ ಕುಕ್ಕರ್ಗೆ ಮಕ್ಕಕೊಂಡ ಅವರು ಇಲ್ಲಿಗೆ ನಮ್ಮ ಕ್ಯಾತ್ನಲ್ಲಿ ಶ್ರೀಗ್ರಾಮಕ್ಕೆ ಆಗಮಿಸಿದ್ರು. ನಮಗೆ ಅತ್ಯಂತ ಯಾವುದೋ ಒಂದು ಬಾಂಧವ್ಯ ಬೆಳೀತು ತುಂಬಾ. ಅದನ್ನ ಇನ್ನು ವಿವರವಾಗಿ ಈಗ ಹೇಳೋದಕ್ಕೆ ತುಂಬಾ ಲೇಟ್ ಆಗ್ಬಿಟ್ಟಿದೆ. ಆ ಬಾಂಧವ್ಯದಲ್ಲಿ ಅಂತಹ ಸಂದರ್ಭದಲ್ಲಿ ನಾವು ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ವು. ನಿಮ್ಮಿಂದ ಈ ಒಂದು ದೇವಸ್ಥಾನಕ್ಕೆ ಒಂದು ಕೈಕರ್ಯ ಬೆಳಿಬೇಕು ಅಂತ ಹೇಳಿದ್ವು. ಪಾಪ ಆಗ್ಲೇ ಅವರು ತಕ್ಷಣ ಅವರ ಮಗನಿಗೆ ಫೋನ್ ಮಾಡಿ ಅವರ ಮಕ್ಕಳು ವಿದೇಶದಲ್ಲಿದ್ದಾರೆ, ನೀವು ಆ ದೇವಸ್ಥಾನಕ್ಕೆ ನೀವು ಏನಾರು ಒಂದು ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಅವರ ಮಕ್ಕಳಿಗೆ ಆ ದಂಪತಿಗಳು ಸಮರ್ಪಣೆ ಮಾಡಿದರು. ನಮ್ಮ ಡಾಕ್ಟರ್ಗೆ ಈಗ ಸುಮಾರು 86 ವರ್ಷ. ಅವರ ಶ್ರೀಮತಿಯವರಿಗೂ ಇಬ್ಬರು ವೃದ್ಧ ದಂಪತಿಗಳು, ಅವರಿಬ್ಬರು ಪಾಪ ಬೆಂಗಳೂರಲ್ಲೇ ನಮ್ಮ ಸಂಪತ್ತಯ್ಯಂಗಾರರ ಒಂದು ಸಹಕಾರದಿಂದ ತುಂಬಾ ಚೆನ್ನಾಗಿ ಭಗವಂತ ಚೆನ್ನಾಗಿ ಇಟ್ಟಿದ್ದಾರೆ ಅವರನ್ನ. ಆ ನಮ್ಮ ಮೇಲ್ಗಡೆ ಇದಕ್ಕೆ ಪ್ಯಾರಾಫಿಟ್ ವಾಲ್ ಕಂಪ್ಲೀಟ್ ಆಗಿ ಎಲ್ಲ ಪೂರ್ಣವಾಗಿ ಆ ಒಂದು ರಚನೆಗೆ ಪರಿಪೂರ್ಣವಾದಂತಹ ಧನ ಸಹಾಯ ಮಾಡಿದ್ದಾರೆ. ಅವರಿಗೆ ಭಗವಂತ ಸಕಲ ಸನ್ಮಾನಗಳನ್ನು ಕೊಟ್ಟು ಕಾಪಾಡಲಿ.
ಅವರಿಗೆ ಭಗವಂತ ಶ್ರೀ ಕೋದಂಡರಾಮಸ್ವಾಮಿ ಸಹಿತ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಸಕಲ ಸಂಬಂಧಗಳನ್ನು ಉಂಟು ಮಾಡಲಿ ಅಂತ ಹೇಳಿ ನಾವು ಆಂಜನೇಯ ಸ್ವಾಮಿಯ ಪ್ರಸಾದವನ್ನ ಸಮರ್ಪಣೆ ಮಾಡ್ತಾ ಇದ್ದೀವಿ. ಶತಮಾನಂ ಭವತಿ ಶತಾಯ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಶ್ರವಣಗಣೀರಯಂಬುಧೋರಿನೋವಂತಮೇ ನಮಶ್ಯದ ಮೌಭಾಗಾದಿನಸೇ ದುಃಖಾಯಾತಾಸ್ತು ಭಗವೇತನ ರೋಚನೋ ರೋಚಮಾನಶ್ವಪನಶ್ವಪಮಾನ ಕಲ್ಯಾಣಃ. ಇನ್ನೊಂದು ವಿಶೇಷವಾದ ನಮ್ಮ ಪಕ್ಕದ ಗ್ರಾಮದ ಗದ್ವಳ್ಳಿ ಗ್ರಾಮದ ವರದರಾಜನ್ ಅವರು ಅಮೆರಿಕ ಕ್ಯಾಲಿಫೋರ್ನಿಯಾದಲ್ಲಿ ವಾಸವಾಗಿದ್ದಾರೆ. ಅವರು ತುಂಬಾ ಸಾತ್ವಿಕರು. ಅವರಿಗೂ ಕೂಡ ನಾವು ಈ ತರ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ ನಮಗೆ ಅಂತ ಹೇಳಿ ಅವರಿಗೆ ವಿಷಯ ತಿಳಿದ ತಕ್ಷಣ ಅವರು ನಮಗೆ 1 ಲಕ್ಷ ರೂಪಾಯಿನ ನಮಗೆ ಜನಾರ್ದನ ಮೂಲಕ ಮೇಲ್ಗಡೆ ಶ್ರೀ ರಂಗನಾಥ ಸ್ವಾಮಿ ಕಲಿಯುವಂತಹ ಒಂದು ಮಂಟಪ ಆ ಒಂದು ಇದಕ್ಕೆ ಅವರು ಧನ ಸಹಾಯ ಮಾಡಿದ್ದಾರೆ. ಪಾಪ ಒಂದು ಮಾನಸಿಕವಾದ ಒಂದು ಇವಾಗ ನಾವು ಹೇಳಬೇಕು ಬಿಡಬೇಕು ಅದು ಗೊತ್ತಿಲ್ಲ. ಅದು ಹೇಳ್ತಾ ಇದ್ದೀನಿ. ಅವರು ನಮಗೆ ಇದೆಲ್ಲ ಕೊಟ್ಟು ಎಲ್ಲ ಸಮರ್ಪಣೆ ಇದೆಲ್ಲ ಹಣವನ್ನ ಕೊಟ್ಟು ಎಲ್ಲ ಆದ್ಮೇಲೆ ಅವರ ಧರ್ಮಪತ್ನಿ ಶ್ರೀಮತಿ ಜಯಶ್ರೀ ಅತ್ಯುತ್ತಮ ಸಂಗೀತ ಗಾಯಕಿ ಹಾಗೂ ನರ್ತಕಿ. ವಿದೇಶದಲ್ಲಿ ಅವರು ಎಷ್ಟು ಜನಕ್ಕೆ ಸಂಗೀತ ಹೇಳ್ಕೊಟ್ಟಿದ್ದಾರೆ ಅನ್ನೋದು ಲೆಕ್ಕವಿಲ್ಲ. ಅಂತ ವಿಶೇಷವಾದ ವ್ಯಕ್ತಿತ್ವ. ಅವರು ಭಗವಂತನ ಒಂದು ಸಾನ್ನಿಧ್ಯವನ್ನ ಪಡೆದರು. ಅವರಿಗೆ ಭಗವಂತ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಟ್ಟು ಮುಕ್ತಿಯನ್ನು ಕೊಡಲಿ ಅಂತ ಹೇಳಿ ಒಂದು ಶುಭ ಪ್ರಾರ್ಥನೆ ಮಾಡಿ ಈ ಒಂದು ಶುಭ ಸಂದರ್ಭದಲ್ಲಿ ಅವರ ತಮ್ಮನಾದಂತ ದೊರೆಸ್ವಾಮಿ ಅವರಿಗೆ ಒಂದು ಭಗವತ್ ಪ್ರಸಾದವನ್ನ ಸಮರ್ಪಣೆ ಮಾಡ್ತಾ ಇದ್ದೀವಿ. ಭವತಿ ರೋಚನೋ ರೋಚಮಾನ ಶೋಭನ ಶೋಭಮಾನ ಕಲ್ಯಾಣಃ. ಉತ್ತಮವಾದ ನಮ್ಮ ಪ್ರಬಂಧ ಕೃಷ್ಣಯ್ಯನವರು ಈ ದಿವಸ ಈ ಒಂದು ಸಮಾರಂಭದಲ್ಲಿ ಬಂದು ಈ ಒಂದು ಸನ್ಮಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಈ ಒಂದು ಭಗವತ್ ಪ್ರಸಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಇನ್ನೂ ಕಾರ್ಯಕ್ರಮಗಳಿದೆ. ಹಾಗೂ ನಮ್ಮ ಸಂಪತ್ತಯ್ಯಂಗಾರವರು ಕೂಡ ದಿವಂಗತ ಕಸ್ತೂರಂಗಾಚಾರ್ಯರ ಸುಪುತ್ರರಾದಂತಹ ಸಂಪತ್ತಯ್ಯಂಗಾರವರು ವೇದಿಕೆಯ ಮೇಲೆ ಆಗಮಿಸಬೇಕು. ಬನ್ನಿ. ಅವರು ಶ್ರೀನಿವಾಸಯ್ಯಂಗಾರವರು ಶ್ರೀನಿವಾಸಯ್ಯಂಗ ಏವಂ ವೇದ ಯೋಪಮಾಯಿತಮಂ ವೇದ ಮಾಯಿತನಂ ಭವತಿ ರೋಚನೋ ರೋಚಮಾನ ಶೋಭನ ಶೋಭಮಾನ ಕಲ್ಯಾಣಃ. ಇಲ್ಲ ನಿನಗೆ ಕೊಡ್ಲೇಬೇಕು ನಿನಗೆ
ಅಡ್ಡ ಅಡ್ಡ ಒಂದು ನಿಮಿಷ